ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋ ಏನಂದರೆ ಡೈಲಿ ಲಾಗ್. ಮನೆಯಲ್ಲಿ ಯಾವ್ಯಾವ ಥರ ಇರ್ತೀವಿ ಬ್ಯಾಚುಲರ್ಸ್ ಅಂತ ನೋಡಿ ರಗ್ಗಿ ಮುಡಿಸ್ತಾ ಇದ್ದೀನಿ. ಇವಾಗ ದಿನನಿತ್ಯ ಮಾಡುವ ಕೆಲಸ ಯಾವ ಥರ ಇರುತ್ತೆ ಅಂದರೆ ನೀಟ್ನೆಸ್ ಹೆಂಗಿರಬೇಕು ಅಂತ ಗೊತ್ತಿರಲ್ಲ. ಆದರೂ ಬ್ಯಾಚುಲರ್ಸ್ ಅಂದಮೇಲೆ ಇರೋದು ಒಂದೇ. ಇವಾಗ ಚಪ್ಪಲೆಲ್ಲ ಸೈಡಲ್ಲಿ ಹೆಂಗೆ ಬೇಕಂಗಿದೆ. ಇವಾಗ ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಿ ಕಸ ಹೊಡಿಬೇಕು. ಇವಾಗ ಕಸ ಹೊಡೆದು ರೂಮೆಲ್ಲ ಸ್ವಲ್ಪ ಗಲೀಜಾಗಿತ್ತು, ಕಸ ಹೊಡಿಬೇಕು ಅಂದ್ಕೊಂಡಿದ್ದು ಕಸ ಹೊಡಿತಾ ಇರೋದು. ಫ್ರೆಂಡ್ಸ್ ಎಲ್ಲ ಈಚೆ ಹೋಗಿದ್ದಾರೆ, ಯಾರಿಲ್ಲ. ಬೆಂಗಳೂರು ಬ್ಯಾಚುಲರ್ ಬಾಯ್ಸ್. ಯಾವತ್ತೂ ಮನೇಲಿ ಹೊಡಿದಿರಲಿಲ್ಲ ಕೆಲಸ ಎಲ್ಲ, ಇವಾಗ ಇಲ್ಲಿ ಮಾಡೋದಂಗೆ ಆಗೈತೆ. ಮನೇಲಿ ಮಾಡಿದರೆ ಎಷ್ಟೋ ಅಪ್ಪ ಅಮ್ಮಂಗೆ ಖುಷಿ ಆಗೋದು. ಇಲ್ಲಿ ನಾವೇ ಎಲ್ಲ ಕಸ ಹೊಡೆದು ಅಡುಗೆ ಮಾಡಿ ಈ ಥರ ಎಲ್ಲ ಮಾಡ್ತಾಯಿದ್ದೀವಿ. ದುಡಿಬೇಕು ಅಂತ ಬಂದಿದ್ದೀವಿ ಬೆಂಗಳೂರಿಗೆ. ಇವಾಗ ಬಟ್ಟೆ ತೊಳಿಬೇಕು, ಇನ್ನೇನು ಸಮಯ ಆಗಿದೆ. ಈಚೆ ಇದೆಲ್ಲ ಹಾಕಿ ಕ್ಲೀನಾಗಿ ರೆಡಿ ಮಾಡಿ ಬಟ್ಟೆ ತೊಳೆಯೋಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ಬಟ್ಟೆ ತೊಳೆಯೋಕೆ ಹೋಗ್ತಾಯಿದ್ದೀನಿ. ಬಟ್ಟೆ ತೊಳೆದು ಸ್ವಲ್ಪ ಕೆಲಸ ಇದೆ, ಇದೆಲ್ಲ ಮಾಡಬೇಕು. ಬಟ್ಟೆ ತೊಳೆಯಲಿಕ್ಕೆ ಬಟ್ಟೆ ತೊಗೊಂಡು ಇವಾಗ ಇಳಿದು ಫುಲ್ಲು ಸ್ಪೀಡಾಗಿ ಹೋಗಬೇಕು. ಈಗ ಹೋಗ್ತಾ ಇದ್ದೀನಿ, ಬಂದೆ. ಇನ್ನೇನು ಹೋಗಬೇಕು ಬಟ್ಟೆ ತೊಳೆಯೋಕ್ಕೆ. ಮೇಲೆಯಿಂದ ಬರಬೇಕು, ಫಸ್ಟ್ ಫ್ಲೋರಿಂದ ಕೆಳಗೆ ಇಳಿಬೇಕು. ಇನ್ನು ಕೆಳಕ್ಕೆ ಬಂದು ಇವಾಗ ಎಲ್ಲೋ ಫಂಕ್ಷನ್ಗೆ ಹೋಗ್ಬೇಕಾಯ್ತು. ಜಾಸ್ತಿ ಬಟ್ಟೆ ಏನಿಲ್ಲ, ಒಂದೆರಡು ಇದೆ. ಅದನ್ನು ಇವಾಗ ಒಂದು ಸ್ವಲ್ಪ ತೊಳೆದು, ನೀರು ಬೇರೆ ಇಲ್ಲ, ನೀರು ಬೇರೆ ಕಷ್ಟಪಟ್ಟು ತಗೊಂಬರ್ಬೇಕು. ಅಲ್ಲಿಂದ ದೂರದಿಂದ ತಗೊಂಬಂದು ಬಟ್ಟೆ ತೊಳಿಬೇಕು. ಇಲ್ಲಿಂದ ಎತ್ಕೋಬೇಕು ಫ್ರೆಂಡ್ಸ್. ನಾವು ನೀರು ಪ್ರಾಬ್ಲಮ್ ಇದೆ ಸ್ವಲ್ಪ. ಏನೂ ಮಾಡೋಂಗಿಲ್ಲ, ಬ್ಯಾಚುಲರ್ಸ್ ಅಂದಮೇಲೆ ನಾವೇ ಮಾಡ್ಕೋಬೇಕೆಲ್ಲ. ನೀರು ಕಾಣ್ತಾ ಇದೆ, ತುಂಬಿದೆ, ಆದರೂ ನೀರಿಲ್ಲ ನಮಗೆ. ಅಲ್ಲಿಂದ ಬಂದು ತಗೋಬೇಕು. ಏನು ಮಾಡೋದು ಅಂತ ಯೋಚನೆ. ಆಂಟಿ ಅಂಗಡಿಗೆ ಸೋಪ್ ಕೇಳೋಣ ಅಂತ ಹೋದರೆ ಸೋಪೇ ಇಲ್ಲ ಅಂದ್ಬಿಟ್ರು. ಸುಮ್ಮನೆ ಬಂದ್ಬಿಟ್ಟೆ. ನೀರು ತಗೊಂಡು ಹೋಗ್ತಾ ಇದ್ದೀನಿ. ಹೋಗಿ ಇನ್ನೇನು ಬಂದೆ. ಇವಾಗ ಬಟ್ಟೆ ವಾಶ್ ಮಾಡಬೇಕು. ಬಕೆಟ್ ಸ್ವಲ್ಪ ಸೈಡಿಗೆ ಇಟ್ಟು ಎಲ್ಲ ವಾಶ್ ಮಾಡಿ ಕಲ್ಲೆಲ್ಲ ತೊಳಿತಾ ಇದ್ದೀನಿ ನೀಟಾಗಿ. ಏನಾರ ಕೊಳೆ ಗಿಳೆ ಇದ್ದರೆ ಹೋಗಲಿ ಅಂತ. ಇವಾಗ ಬಟ್ಟೆ ಎತ್ಕೊಂಡೆ. ಗಂಡ್ಮಕ್ಳು ಬಟ್ಟೆ ತೊಳೆಯೋದು ಅಂದರೆ ಸ್ವಲ್ಪ ಮುಜುಗರನೆಯ, ನಾಚಿಕೆನೆಯ. ಏನು ಮಾಡೋಂಗಿಲ್ಲ, ಬ್ಯಾಚುಲರ್ಸ್ ಅಂದಮೇಲೆ ಮಾಡಲೇಬೇಕು. ಮನೇಲಿದ್ದರೆ ಅಮ್ಮ ಮಾಡಿಕೊಡ್ತಾರೆ. ತುಂಬಾ ಸುಸ್ತು. ಯಾಕೆ ಬೇಕಪ್ಪ ಈ ಬೆಂಗಳೂರು ಜೀವನ ಅನಿಸ್ಬಿಟ್ಟೈತಿ ಬ್ಯಾಚುಲರ್ಸ್ ಬಾಯ್ಸ್ಗೆ. ಏನು ಉಜ್ಜು 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 ಉಜ್ಜು. ಓ ಮೈ ಗಾಡ್. ಇನ್ನೊಂದು ಸ್ವಲ್ಪ ಸ್ಪೀಡಲ್ಲಿ ಉಜ್ಜಿದ್ರು ಪ್ಯಾಂಟ್ ಹೊರದೋಗ್ಬಿಡುತ್ತೆ. ಇನ್ನೂ ಪ್ಯಾಂಟ್ ತೊಳೆದೇ ಆಗಿಲ್ಲ. ಇನ್ನೇನು ಪ್ಯಾಂಟ್ ತೊಳೆದು ಮುಗಿಯೋಕೆ ಬಂತು. ಪ್ಯಾಂಟ್ ತೊಳೆದು ಮುಗಿದ ತಕ್ಷಣ ಇನ್ನೊಂದು ಶರ್ಟ್ ಇದೆ, ಅದೊಂದು ಸ್ವಲ್ಪ ತೊಳೆದ್ಬಿಟ್ರೆ ಇವತ್ತದು ಕೆಲಸ ಮುಗೀತು ಅಂತ ಅಂದ್ಕೊಳ್ಳೋಣ. ಇನ್ನೂ ಶರ್ಟ್ ಇದೆ. ಪ್ಯಾಂಟ್ ತೊಳೆದಾಯಿತು, ಶರ್ಟ್ ಬಂತು. ಇವಾಗ ಶರ್ಟ್ ತೊಳೆದು
ಸೋಪ್ ಹಾಕಿ ನೀಟಾಗಿ ಶರ್ಟ್ ತೊಳಿಬೇಕು. ತೊಳಿತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಏನು ಇಷ್ಟೊಂಥರ ಗಲೀಜಾಗಿದೆ. ತೊಳಿತಾ ಇದ್ದೀನಿ. ತೊಳೆದಾಯಿತು, ಇನ್ನೊಂದು ಸ್ವಲ್ಪ ಇದೆ. ಸ್ವಲ್ಪ ಅದೆಲ್ಲ ಕೊಳೆ ಹೋಗೋ ಥರ ತಿಕ್ಕಬೇಕಲ್ಲ, ತಿಕ್ತಾ ಇದ್ದೀನಿ. ಇನ್ನೂ ಒಂದು ಸತಿ ನೀರಾಕಿ ತೊಳೆಯೋಣ ಅಂತ ಮತ್ತೆ ತಗೊಂಡು ತೊಳಿತಾ ಇದ್ದೀನಿ. ಫುಲ್ ಫೋರ್ಸ್ ಹಾಕಿ ನೀರನ್ನೆಲ್ಲ ಹೋಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಬಟ್ಟೆ ತೊಳೆದಾಯಿತು. ಇವಾಗ ಸ್ವಲ್ಪ ಅದನ್ನು ನೀರೊಳಗೆ ಹಾಕಿ ಮತ್ತೆ ತೊಳೆದು ಸೈಡ್ಗಿಟ್ಟು, ಪ್ಯಾಂಟ್ ಏನು ಈ ಥರ ಐತಲ್ಲ ಅನ್ಕತ್ತೀರನಪ್ಪ. ಫುಲ್ ಫೋರ್ಸ್ ಹಾಕಿ ಹಿಂಡ್ತಾ ಇದ್ದೀನಿ. ಫ್ರೆಂಡ್ಸ್, ಪ್ಯಾಂಟ್ ಮುಗೀತು, ಇನ್ನು ಶರ್ಟ್ ಇದೆ. ಶರ್ಟು ಮುಗೀತು. ಮೇಲ್ಗಡೆ ರೂಮ್ ಇದೆ, ಮೇಲ್ಗಡೆ ತಗೊಂಡೋಗ್ಲಾ ಇಲ್ಲರಲ್ಲೇ ಹಾಕ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ಕಡೆ ಎಲ್ಲ ಫುಲ್ ಪ್ಲೇಸ್ ಚೆನ್ನಾಗಿದೆ. ಚೆನ್ನಾಗಿದೆ ಪ್ಲೇಸ್ ಅಂದರೆ ಸುಮ್ಮನೆ ಹಿಂಗೆ ರೂಮಿಂದ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ. ಏನಾರ ಗಿಡ ಮರ ಹಾಕೋಕ್ಕೆ. ನಮ್ಮದಲ್ಲ, ಬೇರೆಯವ್ರದ್ದು ತೋರಿಸಿದ್ದಷ್ಟೇ ಫ್ರೆಂಡ್ಸ್. ನಾವಿರೋದು ಬ್ಯಾಚುಲರ್ಸ್. ಮತ್ತೆ ಶರ್ಟ್ ನೀರೊಳಗೆ ಹಾಕ್ತಾಯಿದ್ದೀನಿ ನಾನು. ಮತ್ತೆ ಹಿಂಡಿ ಆ ಶರ್ಟೇ ಹರಿದೋಗ್ಬೇಕು. ಇನ್ನೇನು ಸ್ವಲ್ಪ ಆ ರೇಂಜಲ್ಲಿ ಮಾಡಿಬಿಟ್ಟಿದ್ದೀನಿ. ಅದು ಬಟ್ಟೆ ತೊಳೆದು ಮುಗೀತು ಫ್ರೆಂಡ್ಸ್. ಹೋಗ್ತಾ ಇದ್ದೀನಿ, ಹೊರಗಡೆ ಹೋಗಬೇಕು. ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಬರ್ಬೇಕು. ಇವತ್ತಿಗೆ ಈ ವಿಡಿಯೋ ಮುಗೀತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್.